ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ್ಯಂಡ್ ಎಸ್, ಸಾಧನೆ ಅಂದರೆ ದೊಡ್ಡದೇ ಆಗಬೇಕು ಅಂತೇನಿಲ್ಲ. ನಾವು ಏನು ಅನ್ಕೋತೀವಿ ಅದನ್ನು ಮಾಡೋದೇ ಸಾಧನೆ. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ನಾವು ಏನು ಹೇಳಿರ್ತೀವಿ ಅದನ್ನು ಮಾಡೋದು, ಅದು ಮೇನ್ ಉದ್ದೇಶ. ಸೊ ಹೊಸ ವರ್ಷ ಅಂದರೆ ಹೊಸ ದಾರಿ, ಹೊಸ ದಿಕ್ಕು, ಹೊಸ ಗುರಿ, ಹೊಸ ಟ್ರಾವೆಲ್. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಪೂರೈಸಿ. ಈಶ್ವರು, ನಾನು ಹೇಳಬೇಕಾದೆಲ್ಲ ಹೇಳಿ ಮುಗಿಸಾಯ್ತು. ಇನ್ನೇನಿದ್ರು ನೀವು ಅನ್ಕೋತಿರೋ ಹಾಗೆ ಎಂಗೇಜ್ಮೆಂಟ್, ಆದರೆ ಅದಕ್ಕೂ ಮೊದಲು ಕೇಕ್ ಕಟ್ಟಿಂಗ್. ಓಕೆ, ಬನ್ನಿ ಇಲ್ಲ ಪ್ಲೀಸ್. ಕಿಶೋರ್, ಈ ಕೇಕಿನ ಮೊದಲನೇ ಬೈಟ್ ನಿನಗೆ. ಬಾ. ಸರ್ ಬೇಗ ಹೋಗಿ ಸರ್, ಬೇಕಿದ್ರೆ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಬೇಗ ಹೋಗಿ ಸರ್. ಕಿಶೋರ್, ನಿನ್ನ ಒಳ್ಳೆತನಕ್ಕೆ, ನಿನ್ನ ಇಂಟೆಲಿಜೆನ್ಸ್ಗೆ, ನಿನ್ನ ಶ್ರಮಕ್ಕೆ ಈ ವರ್ಷ ಇನ್ನೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್. ಅಪ್ಪ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನೋ, ಫಸ್ಟ್ ಕೇಕು, ಆಮೇಲೆ ಮಾತಾಡೋದು. ಇಲ್ಲಪ್ಪ, ನಾನದನ್ನು ಹೇಳಲೇಬೇಕು. ಅದನ್ನು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಬರ್ತಿದ್ದೆ, ಆದರೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ. ಪ್ಲೀಸ್ ಪಾ, ನಾ ಹೇಳಲೇಬೇಕು, ಅವಕಾಶ ಮಾಡಿಕೊಡಿ. ಅಯ್ಯೋ, ತಿಂದ್ಮೇಲೆ ಮಾತಾಡ್ಬೋದು, ಫಸ್ಟ್ ತಿನ್ನು ಬ್ರೋ. ಪ್ರೇಮ್, ಅವ್ರೇನೋ ಹೇಳ್ಬೇಕು ಅಂತ ಅವಾಗ್ಲಿಂದ ಹೇಳ್ತಿದ್ದಾರೆ, ಹೇಳಿ ಬಿಡಿ. ಸರ್ ಅದೇನಂತ ನನ್ನ ಹತ್ರ ಹೇಳಿ, ನಾನು ಒಂದೇ ವಾಕ್ಯಕ್ಕೆ ಕನ್ವರ್ಟ್ ಮಾಡಿ ಬಾಸ್ಗೆ ಹೇಳ್ತೀನಿ. ಸರ್ ಒಂಚೂರು ಸೈಡಿಗೆ ಬನ್ನಿ, ಅಲ್ಲಿ ನೋಡಿ ಸರ್, ಸರ್ ಕಾಲಿದೆ, ಕಾಯ್ತಾ ಇದೆ ಸರ್. ನನ್ನ ಎಂಗೇಜ್ಮೆಂಟ್ ಸರ್, ತುದಿಯಲ್ಲಿ ನಿಂತಿದ್ದೀನಿ. ಸರ್ ಪ್ಲೀಸ್ ಸರ್, ಬೇಗ ಹೇಳಿ ಸರ್, ಅದೇನಂತ ಹೇಳಿ ಸರ್. Excuse me, sir. ಅರೆ ಇನ್ಸ್ಪೆಕ್ಟರ್ ಶಿವು, ಬನ್ನಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಜಾಯ್ನ್ ದ ಸೆಲೆಬ್ರೇಷನ್. ಸಾರಿ ಸರ್, ನಾನು ಡ್ಯೂಟಿ ಮೇಲಿದ್ದೀನಿ. ಡ್ಯೂಟಿನಾ? ಇಲ್ಲ, ಏನ್ ವಿಷಯ? ಅದನ್ನ ನಾನು ಹೇಳ್ತೀನಿ. ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟು ಫೋನ್ ಮಾಡಿದ್ರು ರೆಸ್ಪಾಂಡೇ ಮಾಡಲಿಲ್ಲ. ನಾವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದೀವಿ ಗೊತ್ತಾ? ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಕೊಂಡ್ರೆ ವಾಪಸ್ ಬಂದಿದ್ದಾಳೆ. ಏನೋ ನಡೀತಿದೆ ಅತ್ತೆ, ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಕೊಂಡ್ವಿ. ಏನಾಗಿರ್ಬೋದು? ಅಭಿ, ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇಷ್ಟು ದಿನ ನಿನ್ನ ಸಾಮ್ರಾಜ್ಯನ ಬೀಳ್ಸೋದಕ್ಕೆ, ನಿನಗೆ ಕೆಟ್ಟ ಹೆಸರು ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದ ಅಲ್ವಾ?
ಅವನನ್ನ ಹುಡುಕ್ಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು. ಅಂತರಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ ಅಂತರಮ್ಮ, ನಿಮ್ಗಿದೆಲ್ಲ ಹೇಗೆ ಗೊತ್ತಾಯ್ತು? ಅಪ್ಪನೇ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವ್ರು ಮೊದಲು ಹೇಳಿ ಇರಿ ಬಾವ. ಅತ್ತೆ ನೀವು ಹೇಳಿ. ಅದು ಬೇರೆ ಯಾರೂ ಅಲ್ಲ, ನೀವು ಸಾಕು ಬೆಳೆಸಿರೋ ಮಗ ಕಿಶೋರ್. ಸ್ಟಾಪ್ ದೇರ್. ಅಂತ ಏನು ಮಾತಾಡ್ತಿದ್ಯಾ? ಯೋಚನೆ ಮಾಡಿ ಮಾತಾಡು. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹಾ, ಕಿಶೋರ್ ನನ್ನ ಮಗ, ನಾನು ಸಂಸ್ಕಾರ ಹೇಳ್ಕೊಟ್ಟು ಬೆಳೆಸಿರೋ ಮಗ. ಇವನು ಇಂಥ ನೀಚ ಕೆಲಸ ಮಾಡ್ತಾನ? ನೆವ ನೆವ. ಮಾತಾಡಕ್ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಮಾತಾಡು. ಕೋಪದಲ್ಲಿ ನೀನು ನನ್ನನ್ನು ಕೊಂದು ಹಾಕಿದ್ರೂ ಪರವಾಗಿಲ್ಲ. ಮನೆ ಮಗನ ಮೇಲೆ ಇವಳೇನು ಈ ಥರ ಆರೋಪ ಮಾಡ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಸೇರಿಕೊಂಡು ನನಗೊಂದು ಏಟು ಹಾಕಿದ್ರೂ ಪರವಾಗಿಲ್ಲ. ಆದರೆ ಸತ್ಯ ಮುಚ್ಚೋಗ್ಬಾರ್ದು ಅಭಿ. ಅದು ದೀಪ ಇದ್ದ ಹಾಗೆ. ನಾವು ಅದನ್ನು ಎಷ್ಟೇ ಆರಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅದು ಹೊಗೆ ಆಗಾದರೂ ಹೊರಗಡೆ ಬಂದೇ ಬರುತ್ತೆ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದಲ್ಲ, ಇದೇ ಸತ್ಯನ ನಿರೂಪಿಸಕ್ಕೆ ಹೋಗಿದ್ದೆ. ಅದಕ್ಕೆ ಪೊಲೀಸವ್ರನ್ನೂ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಹೌದು ಸರ್, ಎಲ್ಲ ಸಾಕ್ಷಿಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಿಯೇ ನಾವಿಲ್ಲಿ ಬಂದಿರೋದು. ಅಂತರ ಮೇಡಮ್ ಹೇಳ್ತಾ ಇರೋದು 100% ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.